ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ವಿವಾಹಿತ ಮಹಿಳೆಯ ಕಾಮದಾಟಕ್ಕೆ ಹದಿಹರೆಯದ ಯುವಕನೊಬ್ಬ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಮೋಡಚಿಂತಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಪ್ರಕರಣದಲ್ಲಿ ಮಹಿಳೆಯ ಕಾಟಕ್ಕೆ ಬೇಸತ್ತ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಯುವಕನ ಸಾವಿಗೆ ಮಹಿಳೆಯೇ ಕಾರಣವೆಂದು ಆತನ ಪೋಷಕರು ಆರೋಪಿಸಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಈ ಕ್ಷಣದ ಸುದ್ದಿ. ನಾನು ಪವಿತ್ರ. ವಿವಾಹಿತ ಮಹಿಳೆ ಕಾಮದಾಟಕ್ಕೆ ಯುವಕ ಬಲಿ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಪ್ರಕರಣ. ಮಹಿಳೆ ಕಾಟಕ್ಕೆ ಬೇಸತ್ತ ಯುವಕ ನೇಣಿಗೆ ಶರಣು. ಪೋಷಕರ ಕಣ್ತಪ್ಪಿಸಿ ಕರೆದೊಯ್ತಾ ಇದ್ದಂತಹ ಕಾಮಿನಿ. ಮಹಿಳೆ ಕಿರುಕುಳಕ್ಕೆ ರೋಸಿ ಹೋಗಿ ಯುವಕ ಆತ್ಮಹತ್ಯೆ. ಚಿಂತಾಮಣಿ ಗ್ರಾಮ ಠಾಣೆಯಲ್ಲಿ ಕೇಸ್ ದಾಖಲು. ಹಲವು ವರ್ಷಗಳ ಹಿಂದೆ ಗಂಡನಿಂದ ವಿಚ್ಛೇದನ ಪಡೆದಿದ್ದಂತಹ 38 ವರ್ಷದ ಮಹಿಳೆ ಶಾರದಾ ಎಂಬಾಕೆ ತನ್ನಿಬ್ಬರು ಮಕ್ಕಳೊಂದಿಗೆ ಮೂಡಚಿಂತಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ಲು. ಗ್ರಾಮದ 19 ವರ್ಷದ ನಿಖಿಲ್ ಕುಮಾರ್ ಪರಿಚಯದ ಬಳಿಕ ಆತನೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು. ಅಕ್ರಮ ಸಂಬಂಧಕ್ಕಾಗಿ ನಿತ್ಯ ಆಕೆ ನಿಖಿಲ್ನನ್ನ ಪೀಡಿಸ್ತಾ ಇದ್ಲು ಎನ್ನಲಾಗಿದೆ. ಕುಟುಂಬಸ್ಥರ ವಿರೋಧದ ನಡುವೆಯೂ ಪೋಷಕರ ಕಣ್ತಪ್ಪಿಸಿ ಆತನನ್ನ ಹೊರಗೆ ಕರೆದೊಯ್ತಾ ಇದ್ಲು. ಚಿಂತಾಮಣಿ ತಾಲೂಕಿನ ಕಾಚಹಳ್ಳಿ ಗ್ರಾಮದ ಕೆರೆ ಬಳಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಮೃತನ ಪೋಷಕರು ಶಾರದಾಳ ವಿರುದ್ಧ ಪೊಲೀಸರಿಗೆ ದೂರು ದಾಖಲಿಸಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಿಖಿಲ್ ಸಾವಿನ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.